ಕನ್ನಡ ಚಿತ್ರರಂಗ ಕಂಡಂತ ಒಂದು ಅಭೂತಪೂರ್ವ ಕಲಾವಿದೆ ಲೀಲಮ್ಮ ಅವರು ತೀರ್ಕೊಂಡಿವತ್ತು ಇವತ್ತು ವೈಕುಂಠ ಸಮಾರಾಧನೆಯ ದಿನ. ನಾನು ಕಂಡಂತೆ ಕನ್ನಡ ಚಿತ್ರರಂಗದಲ್ಲಿ ಬೇರೆ ಯಾರು ಈ ಮಟ್ಟದ ಹೆಸರನ್ನು ಯಾರು ಮಾಡಿಲ್ಲ ಅಂತ ನನ್ನ ಒಂದು ಭಾವನೆ. ಇದನ್ನು ಒಂದು ಪರ್ವ ಅಂತ ಕರಿಬೋದು, ಒಂದು ಮನ್ವಂತರ ಅಂತ ಕರಿಬೋದು. ಈ ಯುಗ ಮತ್ತೆ ಬರೋದಿಲ್ಲ, ಖಂಡಿತವಾಗ್ಲೂ ಬರೋದಿಲ್ಲ. ಮತ್ತೊಂದು ಲೀಲಮ್ಮನ ನಾವು ನೋಡೋಕ್ಕೆ ಸಾಧ್ಯನೇ ಇಲ್ಲ. ಲೀಲಾವತಿಯವರ ಅಭಿನಯ ಮತ್ತು ಬದುಕು ಇವತ್ತಿಗೂ ನಮಗೆ ಒಂದು ಎನ್ಸೈಕ್ಲೋಪೀಡಿಯಾ ಇದ್ದಂಗೆ, ಒಂದು ಯೂನಿವರ್ಸಿಟಿ ಇದ್ದಂಗೆ. ಯಾಕೆ ಈ ಮಾತನ್ನು ಹೇಳ್ತೀನಿ ಅಂದರೆ, ಕಲಾವಿದರಾಗಿ ಹುಟ್ತೀವಿ, ಬಾಳ್ತೀವಿ, ಬದುಕ್ತೀವಿ. ಆದರೆ ಬದುಕನ್ನು ನಡೆಸಬೇಕಾದ್ರೆ ಕೇವಲ ಕಲಾವಿದರಾದರೆ ಸಾಲದು. ಒಂದು ಮನುಷ್ಯತ್ವ ಇಟ್ಕೊಂಡು ನಮ್ಮ ಸುತ್ತ ಪರಿಸರವನ್ನು ಬಲಪಡಿಸಿ ಅದಕ್ಕೊಂದು ಜೀವ ಕೊಟ್ಟು ಆ ಜೀವದ ಜೊತೆಗೆ ತಾವು ಜೀವವಾಗಿ ಬದುಕಿದವರು ಲೀಲಮ್ಮ ಅವರು. ಇವತ್ತು ಈ ಒಂದು ಪುಣ್ಯ ಸ್ಥಳದಲ್ಲಿ ಅವರ ಒಂದು ಕಾರ್ಯ ನಡೀತಾ ಇದೆ. ಬೇರೆ ಎಲ್ಲ ಕಲಾವಿದರು ನೋಡಿದ್ದೀವಿ, ಕೆಲವೊಮ್ಮೆ ಸರ್ಕಾರದ ಸಹಾಯವನ್ನು ತೆಗೆದುಕೊಂಡು ಅವರ ಸಮಾಧಿಗಳನ್ನ ಮಾಡಿದ್ದನ್ನು ನೋಡಿದ್ದೀವಿ, ಕಂಡಿದ್ದೀವಿ. ಆದರೆ ಒಂದು ದಿಟ್ಟತನ, ಒಂದು ಹಠ, ನಾನು ಮಾಡಿದ ಜಾಗದಲ್ಲಿ ನನ್ನ ಬದುಕು ಕೊನೆಗೊಳ್ಳಬೇಕು ಅಂತ ಮಾಡಿ ಅವರದೇ ಜಾಗದಲ್ಲಿ ಬಹಳ ಭವ್ಯವಾಗಿ ಅವರಿಗೆ ಒಂದು ಅಂತ್ಯಕ್ರಿಯೆಯನ್ನು ಮಾಡಿ ನಾವು ನೋಡಿದ್ದೀವಿ. ಅವತ್ತು ಬಹಳಷ್ಟು ಕೆಲಸಗಳಿತ್ತು, ಬರೋಕ್ಕಾಗಿರಲಿಲ್ಲ. ಆದರೆ ಈ ಕಳೆದ 10-11 ದಿವಸ ದಿನನಿತ್ಯ ರಾತ್ರಿ ಬೆಳಗ್ಗೆ ಸದಾ ನನಗೆ ಲೀಲಮ್ಮ ಅವರ ಧ್ಯಾನನೇ ಆಗಿತ್ತು. ಇವತ್ತು ಈ ಒಂದು ಪುಣ್ಯ ಸ್ಥಳಕ್ಕೆ ಬಂದಿದ್ದೀನಿ. ಅವರ ಒಂದು ಆಶೀರ್ವಾದ ಸದಾ ನಮ್ಮ ಮೇಲಿರಬೇಕು. ಜೊತೆಗೆ ತಾಯಿಗೆ ತಕ್ಕ ಮಗ ಅನ್ನುವ ಹಾಗೆ ವಿನೋದ್ ರಾಜ್ ಇನ್ನು ಅವನು ಮುಂದಿನ ಜೀವನವನ್ನು ನಡೆಸಬೇಕು. ಅವನು ಕೇವಲ ಒಂಟಿ ಅಂತ ಅವನು ಅನ್ಕೋಬಾರ್ದು. ಇಡೀ ಚಿತ್ರರಂಗದ ಎಲ್ಲ ಕಲಾವಿದರು ಅವನಿಗೆ ಸಾಥ್ ಕೊಡ್ತೀವಿ, ಜೊತೆಯಲ್ಲಿರ್ತೀವಿ. ಯಾಕೆಂದರೆ ಬದುಕು ಹಾಗೇನೆ, ಒಂದು ಮರ ಕಾಡಲ್ಲ, ಒಂದು ವ್ಯಕ್ತಿ ಅಲ್ಲ. ಆದರೆ ನಾವು ಈ ಸಮೂಹ ಜೀವನದಲ್ಲಿ ಬದುಕೋ ಸಂದರ್ಭದಲ್ಲಿ ಲೀಲಮ್ಮ ನಮಗೆ ಒಂದು ಮಾದರಿ. ಅವರ ಆತ್ಮಕ್ಕೆ ಶಾಂತಿ ಕೊಡಲಿ. ಲೀಲಮ್ಮನವರ ಮಿಕ್ಕ ಕೆಲಸಗಳನ್ನೆಲ್ಲ ವಿನೋದ್ ರಾಜ್ ಮಾಡಲಿ, ಮುಂದುವರಿಸಲಿ. ಈ ರೀತಿಯಾದ ಒಂದು ಹಸಿರು ಕ್ರಾಂತಿ, ಏನನ್ನ ನಾವು ಗ್ರೀನ್ ರೆವಲ್ಯೂಷನ್ ಅಂತ ಏನು ಕರಿತೀವಿ, ಇದು ಪ್ರತಿಯೊಬ್ಬ ಯುವಕರಿಗೂ ಯುವತಿಯರಿಗೂ ಒಂದು ಮಾದರಿ ಆಗಬೇಕು. ಇವತ್ತು ಗ್ಲೋಬಲ್ ಹೀಟ್ ಆಗ್ತಾ ಇದೆ, ಗ್ಲೋಬಲ್ ವಾರ್ಮಿಂಗ್ ಆಗ್ತಾ ಇದೆ. ನಾವೆಲ್ಲ ನೋಡ್ತಾ ಇದ್ದೀವಿ. ಇಡೀ ಪ್ರಪಂಚದಾದ್ಯಕ್ಕೆ ಪ್ರಳಯಗಳು ಮತ್ತು ಭೂಕಂಪಗಳು ಎಲ್ಲ ನಡೀತಾ ಇದೆ. ಇದಕ್ಕೆಲ್ಲ ಕಾರಣ ಏನಂದರೆ, ನಮ್ಮ ಸುತ್ತ ಪರಿಸರವನ್ನು ನಾವು ಸರಿಯಾಗಿ ನೋಡ್ಕೋತಾ ಇಲ್ಲ. ಇದು ಕಲಾವಿದರಾಗಿ ನಾವು ಸಮಾಜಕ್ಕೆ ಕೊಡುವ ಕೊಡುಗೆ ಅಂತ ಅಂದ್ಕೊಂಡಿದ್ದೀನಿ. ಕೇವಲ ಕಲಾವಿದರಾಗಿ ಬಣ್ಣ ಹಚ್ಚಿಬಿಟ್ಟು ನಮ್ಮ ಕೆಲಸ ಮುಗೀತಲ್ಲಪ್ಪ ಅಂತ ಬಿಡದೆ, ಕಲಾವಿದರಾಗಿ ಮತ್ತು ಒಬ್ಬ ರೈತಾಪಿ ಜನವಾಗಿ ಈ ಮಣ್ಣಿಗೆ ನಾವು ಏನಾದರೂ ಒಂದು ಋಣವನ್ನು ತೀರಿಸಬೇಕು ಅಂದರೆ ನಾವು ಮಾಡಬೇಕಾದ ಕೆಲಸ ಹಸಿರು ಕ್ರಾಂತಿ. ಅದು ಲೀಲಮ್ಮನವರ ಹೆಸರಿನಲ್ಲಿ ಮಾಡ್ತೀವಿ. ಇನ್ನು 1 ತಿಂಗಳಲ್ಲಿ ಇಲ್ಲೊಂದು ಅದ್ಭುತವಾದ ಒಂದು ಕಾರ್ಯಕ್ರಮ ಆಗುತ್ತೆ. ಆ ಕಾರ್ಯಕ್ರಮವನ್ನು ಈಗಾಗಲೇ ನಾವೆಲ್ಲ, ನಾನು, ದೊಡ್ಡಣ್ಣ, ರಂಗಣ್ಣವರೆಲ್ಲ ಸೇರಿಕೊಂಡು ಕಲ್ಲರಳಿ ಹೂವಾಗಿ ಅನ್ನೋ ಒಂದು ಟೈಟ್ಲಲ್ಲಿ ಮಾಡ್ತೀವಿ. ಯಾಕೆ ಸುತ್ತಮುತ್ತ ಏನು ಈ ಬಂಡೆ ಕಾಡುಗಳೆಲ್ಲ ನೋಡಿದಾಗ ಲೀಲಮ್ಮನವ್ರು ಅಂದ್ರಂತೆ, ಇಲ್ಲೇ ನಾನು ಒಂದು ತೋಟವನ್ನು ಮಾಡಬೇಕು, ಇಲ್ಲಿ ನಾನು ಮನೆಯನ್ನು ಮಾಡಬೇಕು. ಕೆಲವರೆಲ್ಲ ಹೇಳ್ಬೋದು ಬರೀ ತೋಟ ಮಾಡಬೇಕು ಅಂತ. ಆದರೆ ಅವರು ಕೇವಲ ತೋಟ ಮಾಡಲಿಲ್ಲ, ಮನೇನೂ ಮಾಡಿದ್ರು, ತೋಟವನ್ನು ಮಾಡಿದ್ರು, ಮತ್ತು ಇರೋ ಎಲ್ಲ ಕಲಾವಿದರನ್ನ ಇಲ್ಲಿ ಕರೆಸ್ಕೊಂಡಿದ್ದಾರೆ. ಅದು ಅವರು ನಮಗೆ ಮಾಡ್ತಾ ಇರೋ ಆಶೀರ್ವಾದ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ. ಮತ್ತು ನಾವು ನಿಮ್ಮ ಜೊತೆಗಿದ್ದೀವಿ. ವಿನೋದ್, ವಿ ಆರ್ ಆಲ್ವೇಸ್ ವಿತ್ ಯು, ಡೋಂಟ್ ವರಿ ಅಂತ ಹೇಳ್ತಾ ನಾನು ಅವ್ರಿಗೆ ನಮಸ್ಕಾರ ಹೇಳ್ತೀನಿ. ಧನ್ಯವಾದಗಳು.